ಎಲ್ಲ ರೈತ ಬಾಂಧವರಿಗೆ ನಮ್ಮ ವಿಜಯ ಮಾಂತೇಶ್ ಫರ್ಟಿಲೈಸರ್ ಯಲಬುರ್ಗಾ ಇವರಿಂದ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಅಂಗಡಿ ಒಳಗೆ ಸಾಕಷ್ಟು ಗೊಬ್ಬರ ಬೀಜ ಹಾಗೂ ಹೊಲಕ್ಕೆ ಸಿಂಪಡಿಸ್ತಕ್ಕಂಥ ಔಷಧಗಳು ಒಳ್ಳೆಯ ರೀತಿ ಒಳಗೆ ಗುಣಮಟ್ಟದ್ದು ನಮ್ಮಲ್ಲಿ ನಾವು ಕೊಡ್ತಾಯಿದ್ದೀವಿ. ರೈತರು ಇದನ್ನು ಕೀಟ ನಾಶ ಮಾಡಬೇಕಪ್ಪ ಅಂದ್ರೆ ಒಳ್ಳೆಯ ಗುಣಮಟ್ಟದ ಔಷಧಿಗಳನ್ನು ತೆಗೆದುಕೊಂಡು ಮತ್ತು ಹಾಗೂ ನಿಮ್ಮ ಭೂಮಿಯ ಮಣ್ಣನ್ನು ಪರೀಕ್ಷೆ ಮಾಡಿಕೊಂಡು ಆ ಭೂಮಿಗೆ ಯಾವ ಪೊಟ್ಯಾಷ್ ಹಾಕಬೇಕೋ ವೀರ್ಯ ಹಾಕಬೇಕೋ ಏನು ಹಾಕ್ಬೇಕು ಅನ್ನೋದು ವಿಚಾರ ಮಾಡಿಕೊಂಡು ಅದಕ್ಕೆ ಗೊಬ್ಬರವನ್ನು ಹಾಕಿರಿ. ಹಾಗೆ ಏನಾದರೂ ಬೀಜ ಬಿತ್ತು ಮುಂದೆ ವೀರ್ಯ ಹಾಕಿದ್ರಪ್ಪ ಅಂದ್ರೆ ಅದು ವೀರ್ಯ ಎದಕ್ಕೂ, ಯಾಕಂದ್ರೆ ನೈಟ್ರೋಜನ್ ಇರ್ತಾ 24 ತಾಸಿನೊಳಗೆ ಅದು ತನ್ನ ವ್ಯಕ್ತಿತ್ವ ಕಳ್ಕೊಂಬಿಡ್ತೈತೆ. ನೀವು ಬೀಜಕ್ಕೆ ನೀವು ಅದನ್ನು ಗೊಬ್ಬರ ಕೊಟ್ರಿ ಅಂದ್ರೆ ಅದು ಎದಕ್ಕೂ ಬರೋಂಗಿಲ್ಲ. ಏನಿದ್ರೂ 1 ತಿಂಗಳ 1.5 ತಿಂಗಳ ನಂತರ ಏನು ಪೀಕ್ ಇದ್ದಾಗ ಆ ವೀರ್ಯ ನೀವು ಬಳಸಲಿದ್ದ ಆ ವೀರ್ಯದ ಒಂದು ಗುಣಧರ್ಮ, ವೀರ್ಯದ ಮಹತ್ವ ಅದು ಪೀಕಿಗೆ ಏನಾದರೂ ಆಧಾರ ಕಂಬವಾಗಿ ನಿಂದಿರುತ್ತೆ ಮತ್ತು ಅದು ಒಳ್ಳೆಯ ರೀತಿ ಉತ್ತಮವಾದ ಪೀಕ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಅದು ಬಿಟ್ಕೊಟ್ಟು ಯಾವಾಗ ನಾವು ಪೊಟ್ಯಾಷ್ ಹಾಕಬೇಕು, DAP ಹಾಕಬೇಕು ಅನ್ನೋದು ನೀವು ವಿಚಾರಗಳನ್ನು ತಿಳ್ಕೊಳ್ಳೋದನ್ನು ನೀವು ವ್ಯವಸಾಯ ಮಾಡಿದ್ರಪ್ಪ ಅಂದ್ರೆ ಅದು ಏನೂ ಸಮಂಜಸ ಅಲ್ಲ, ಫಲ ಕೊಡೋದಿಲ್ಲ. ಅದಕ್ಕೆ ನೀವು ದಯವಿಟ್ಟು ರೈತ ಬಾಂಧವರು ಇಲ್ಲಿ ನಿಮ್ಮ ಮಣ್ಣಿನ ಒಂದು ಗುಣ ಪರೀಕ್ಷೆ ಮಾಡಿಸಿ, ಆಮೇಲೆ ನಿಮ್ಮ ಇದ್ದಂಥ ಬೋರಿನ ಒಂದು ನೀರನ್ನು ಅದನ್ನು ಕೂಡ ಲ್ಯಾಬ್ನೊಳಗೆ ಕಳಿಸಿ ಈ ಭೂಮಿಗೆ ನಾವೇನು ಬೆಳೆಯೋಕ್ಕೆ ಸೂಕ್ತ ಐತೆ ಅಂತ ತಿಳ್ಕೊಂಡು ಬೆಳೀರಿ. ಹೆಚ್ಚಿನ ರೀತಿ ಒಳಗೆ ನೀವು ಈ ಪೀಕನ್ನು ತೆಗೀರಿ. ಅಂದಾಗ ರೈತರು ಒಂದು ಉದ್ಧಾರ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ರೈತರು ಯಾವುದಕ್ಕೆ ಬೇಕಾವಕ್ಕೆ ಮಾಡ್ಕೊತ ಹೋದಾಗ ಏನೂ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಬದುವಿನೊಳಗೆ ಒಂದು 4 ಗಿಡ ಹಚ್ಚಿರಿ. ಆಮೇಲೆ ನೀವು ಈಗ ಅಗ್ರಿಕಲ್ಚರ್ ನೀವು ನಂಬಿ ಹೋಗಲಿದ್ದ ಏನೈತೆ, ನೀವು ಆಕಳನ್ನು ಸಾಕ್ಬೋದು, ಹಸುಕರುಗಳನ್ನು ಸಾಕಿ ಅದರಂಥ ಬಂದಂಥ ಜವಾರಿ ಆಕಳ ನೀವು ಸಾಕಿದ್ರಪ್ಪ ಅಂದ್ರೆ ನಿಮ್ಮ ಮನೆಯೊಳಗೆ ಸಾಕಷ್ಟು ಹೈನನ್ನು ಕೂಡ ಒಳ್ಳೆಯ ರೀತಿಯ ಒಂದು ಜವಾರಿ ಆಕಳದ ಸೇವನೆ ಮಾಡಲಿದ್ದ ಎಲ್ಲರಿಗೂ ಒಳ್ಳೆಯ ಉತ್ತಮವಾದ ಪೌಷ್ಟಿಕ ಅದರಲ್ಲಿಂದ ಸಿಗುತ್ತೆ. ಒಂದು ಸಗಣಿ ಮುಖಾಂತರನೂ ಅದು ಇರೋ ತನ ಒಂದು ಜವಾರಿ ಆಕಳದೊಳಗೆ ಒಂದು ಅಚ್ಚರ ಬಂಗಾರ ಅಂತ ಹಿಂದೆ ಹಿರಿಯರು ಹೇಳ್ಯಾರ. ಅದಕ್ಕೆ ನಮ್ಮ ದೇಶೀಯ ಒಂದು ತಳಿಯಾದ ಒಂದು ಜವಾರಿ ಆಕಳನ್ನು ಹೆಚ್ಚಿನ ರೀತಿ ಒಳಗೆ ಸಾಕ್ರಿ. ಅದರಲ್ಲಿದ್ದ ಬಂದಂಥ ಹೋರಿ ನಮ್ಮ ವ್ಯವಸಾಯಕ್ಕೆ ಬರ್ತೈತೆ. ಹೀಗೆಲ್ಲ ಮಾಡಿಕೊಂಡು ರೈತರು ಉದ್ಧಾರ ಅಂತ ನನ್ನ ಒಳ್ಳೆ 2 ಅಭಿಪ್ರಾಯನ ಇವರು TVಯವ್ರ ಮುಂದೆ ನಾನು ಹೇಳ್ಕೊಳಕತ್ತೀನಿ.